ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಟ್ರೀ ಪಾರ್ಕ್ ಇಂದು ಕಸದ ಗುಡ್ಡವಾಗಿ ಮಾರ್ಪಟ್ಟಿದೆ. ಮಕ್ಕಳ ನಗು ಕೇಳಬೇಕಿದ್ದ ಸ್ಥಳದಲ್ಲಿ ಈಗ ಮುಳ್ಳು ಗಿಡಗಳು ಬೆಳೆದಿವೆ. ಆಟದ ಸಾಮಗ್ರಿಗಳು ತುಕ್ಕು ಹಿಡಿದು ನಾಶವಾಗಿವೆ. ಹಾನಗಲ್ನಲ್ಲಿ ನಿರ್ಮಿಸಿದ ಟ್ರೀ ಪಾರ್ಕ್ ಇದೀಗ ನಿರ್ವಹಣೆ ಇಲ್ಲದೆ ಸಂಪೂರ್ಣ ಹಾಳಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹಾವೇರಿ ಜಿಲ್ಲೆಯ ಹಾನಗಲ್ ಪಟ್ಟಣದ ಕೂಗಳತೆಯಲ್ಲಿರುವ ಚಿಕ್ಕೇರಿ ಹೊಸಳ್ಳಿ ಮಾರ್ಗದ ಬಳಿ ಸುಮಾರು 20 ಎಕರೆ ಪ್ರದೇಶದಲ್ಲಿ ನಿರ್ಮಾಣಗೊಂಡ ಟ್ರೀ ಪಾರ್ಕ್ ಇದೀಗ ನಿರ್ಲಕ್ಷ್ಯಕ್ಕೆ ಬಲಿಯಾಗಿ ಹಾಳಾಗುತ್ತಿರುವ ಸ್ಥಿತಿ ಕಂಡುಬಂದಿದೆ. ಪಟ್ಟಣದ ಶ್ರೀ ಕುಮಾರೇಶ್ವರ ಸಸ್ಯೋದ್ಯಾನವನ್ನು ಕೋಟಿ ರೂಪಾಯಿ ವೆಚ್ಚ ಮಾಡಿ ನಿರ್ಮಿಸಲಾಗಿತ್ತು. ಆರಂಭಿಕ ವರ್ಷಗಳಲ್ಲಿ ಇದು ಮಕ್ಕಳಿಗೆ ಹಾಗೂ ಸಾರ್ವಜನಿಕರಿಗೆ ಆಕರ್ಷಕ ಕೇಂದ್ರವಾಗಿತ್ತು. ಪ್ರವೇಶ ಶುಲ್ಕ ಮಕ್ಕಳಿಗೆ 5 ರೂಪಾಯಿ, ಹಿರಿಯರಿಗೆ 10 ರೂಪಾಯಿ ತೆಗೆದುಕೊಳ್ಳಲಾಗುತ್ತಿದ್ದು ಲಕ್ಷಾಂತರ ರೂಪಾಯಿ ಸಂಗ್ರಹವಾಗಿದ್ದರೂ ಕ್ರಮೇಣ ನಿರ್ವಹಣೆಗೆ ಅನುದಾನ ಕೊರತೆಯಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಪ್ರಸ್ತುತ ಪಾರ್ಕ್ನಲ್ಲಿನ ಆಟಿಕೆ ಸಾಮಗ್ರಿಗಳು ಮುರಿದು ಜಂಗು ಹಿಡಿದಿವೆ. ಕುಳಿತುಕೊಳ್ಳುವ ಆಸನಗಳು ಹುಲ್ಲಿನಿಂದ ಮುಚ್ಚಿಕೊಂಡಿವೆ. ಎಲ್ಲೆಂದರಲ್ಲಿ ಕಸ ಹರಡಿದ್ದು ಮುಳ್ಳಿನ ಗಿಡಗಳು ಬೆಳೆದಿವೆ. ಇನ್ನು ವಾಕಿಂಗ್ ಟ್ರ್ಯಾಕ್ ಕೂಡ ಬಳಕೆಗೆ ಯೋಗ್ಯವಾಗಿಲ್ಲ. ವಾಟರ್ ಫಾಲ್ಸ್ ಕಾರ್ಯನಿರ್ವಹಿಸ್ತಾ ಇಲ್ಲ. ವಿದ್ಯುತ್ ದೀಪಗಳಿಲ್ಲ. ಪ್ರವೇಶ ದ್ವಾರ ಮತ್ತು ಗೋಡೆಗಳ ಬಣ್ಣ ಮಾಸಿದ್ದು ಚಿತ್ರಗಳು ಹಾಳಾಗಿವೆ. ಇಡೀ 20 ಎಕರೆ ಪ್ರದೇಶದ ನಿರ್ವಹಣೆಗೆ ಕೇವಲ ಒಬ್ಬ ಸಿಬ್ಬಂದಿ ಮಾತ್ರ ಇರುವುದರಿಂದ ಪಾರ್ಕ್ ಸಂಪೂರ್ಣ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಎಂಬುದು ಸ್ಥಳೀಯರ ಆರೋಪ. ಒಟ್ಟಾರೆ ಸಾರ್ವಜನಿಕರಿಗಾಗಿ ನಿರ್ಮಿಸಲಾದ ಈ ಪಾರ್ಕ್ ಈಗ ಕಾಡಿನಂತಾಗಿದ್ದು ತಕ್ಷಣ ನಿರ್ವಹಣೆ ಕೈಗೊಳ್ಳುವಂತೆ ಜನರು ಸಂಬಂಧಪಟ್ಟ ಇಲಾಖೆಗೆ ಒತ್ತಾಯಿಸಿದ್ದಾರೆ. ಹಾನಗಲ್ ನಗರಕ್ಕೆ ಸಂಬಂಧಪಟ್ಟಂಗ ಏನು ಚಿಕ್ಕೇರಿ ಹೊಸಳ್ಳಿ ರೋಡ್ನಾಗಿರುವಂಥ ಕುಮಾರೇಶ್ವರ ಉದ್ಯಾನವನ ಏನೈತಲ್ಲ, ಅದು ಎಷ್ಟು ಹಾಳಾಗೈತಿ ಅಂದ್ರೆ ಇವತ್ತಿನವರೆಗೂ ಕೂಡ ಅದ್ರ ಯಾರೂ ಲಕ್ಷ್ಯ ಮಾಡ್ತಾ ಇಲ್ಲ. ಅದ್ರನ್ನ ಮೇಂಟೆನೆನ್ಸ್ ಯಾರು ಮಾಡತ್ತಾರೋ ಅರ್ಥ ಆಗ್ತಾ ಇಲ್ಲ. ಈ ಹಿಂದೆ ಏನೆಲ್ಲ ಒಂದು 15-20 ಮಂದಿ ಅಲ್ಲೆಲ್ಲ ವರ್ಕ್ ಮಾಡ್ತಿದ್ರು. ಇವಾಗ ಕೇವಲ ಒಬ್ಬನೇ ಅದಾನ. ಸುಮಾರು ಒಂದು 35-40 ಎಕರೆ ಮ್ಯಾಗ ಜಾಗ ಐತಿ. ಅದು ಅಲ್ಲಿ ಯಾರು ಮೇಂಟೆನೆನ್ಸ್ ಮಾಡ್ತಾ ಇಲ್ಲ. ಆಮೇಲೆ ಆ ಮೇಂಟೆನೆನ್ಸ್ಗೆ ಅಂತೇಳಿ ಬಂದಂಥವ್ರಿಗೆ ಪಾರ್ಕಿಗೆ ಬಂದಂಥವ್ರಿಗೆ ಕಲೆಕ್ಟ್ ಮಾಡಿದ ದುಡ್ಡು ಇಷ್ಟು ದಿನದ್ದು ಎಲ್ಲಿ ಹೋತೋ ಅದು ಅರ್ಥ ಆಗ್ತಾ ಇಲ್ಲ. ಒಂದು ಇನ್ನು ಎರಡನೇದು ಕಾರ್ಪೊರೇಟ್ ಲೆವೆಲ್ನಾಗ ಚುನಾವಣೆ ಮಾಡುವಂಥ ಈ ಜನಪ್ರತಿನಿಧಿಗಳು ಕಾರ್ಪೊರೇಟ್ ಲೆವೆಲ್ನಾಗ ಯಾಕೆ ಥಿಂಕ್ ಮಾಡಬಾರ್ದು ಇದನ್ನೆಲ್ಲ ಮೇಂಟೆನೆನ್ಸ್ ಮಾಡಕ್ಕಂತ ಹೇಳಿ ನನ್ನ ಪ್ರಶ್ನೆ ಹುಟ್ಟಾಗ್ತಾ ಇದೆ. ಇಷ್ಟು ಸಲ ಹೇಳ್ತಾ ಇದ್ದೀವಿ, ಭಾಳಷ್ಟು ಮಾಧ್ಯಮ ಮಿತ್ರರು ಹೇಳ್ತಾ ಇದ್ದಾರೆ, ಆಮೇಲೆ ಸಾಕಷ್ಟು ಜನ ಸಾರ್ವಜನಿಕರು ಹೇಳಿದ್ದಾರೆ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತೀಗ ಸಮರ್ ಇದೆ, ಬೇಸಿಗೆ ಸಮಯದೊಳಗೆ ಅದನ್ನು ಮೇಂಟೆನೆನ್ಸ್ ಮಾಡಬೇಕು. ಯಾವುದು ಎಲ್ಲ ತುಕ್ಕಿಡ್ದು ಹೋಗ್ಯಾವು ಅಂಥ ಪರಿಸ್ಥಿತಿ ಅದಾವ. ಸಂಬಂಧಪಟ್ಟಂಥ ಅಧಿಕಾರಿಗಳು ಆಮೇಲೆ ಈ ಜನಪ್ರತಿನಿಧಿಗಳು ದಯಮಾಡಿ ಈ ಫೋಟೋ ಶೂಟ್ ನಾಯಕರು ಬಂದಾರಲ್ಲ ತಾಲೂಕಿನಾಗರು, ಇವರು ಎಲ್ಲರೂ ಸೇರ್ಕೊಂಡು ದಯವಿಟ್ಟು ಒಂದು 2 ಸಲ ಹೋಗಿ ಫೋಟೋ ಶೂಟ್ ಮಾಡಕ್ಕೆ ಹೋಗ್ರಿ. ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ. ಇಲ್ಲ ಅಂದ್ರೆ ಅರ್ಥ ಆಗೋದಿಲ್ಲ ನಿಮಗೆ. ನಾವು ಹೊಯ್ಕೊಳಕತ್ತಿದ್ದು ನಿಮ್ಗೆ ಅರ್ಥ ಆಗೋದಲ್ಲ. ಅಲ್ಲಿ ಹೋಗಿ ನೋಡ್ರಿ, ಎಷ್ಟೋ ಕೋಟಿ ಗಂಟಲೆ ದುಡ್ಡು ಹಾಕಿ ಮಾಡಿದಂಥ ಕುಮಾರೇಶ್ವರ ಪಾರ್ಕು ಇವತ್ತು ಆ ತಿಪ್ಪೆ ಆದಂಗೆ ಆಗೈತಿ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ. ಅದರಿಂದ ಸಂಬಂಧಪಟ್ಟಂಥವ್ರು ನಿಮ್ಗೆ ನಿಜವಾಗ್ಲೂ ಏನಾದ್ರು ಬದ್ಧತೆ ಅನ್ನೋದು ಏನಾರು ಇದ್ದಿದ್ದ ಕರೆ ಆಗಿದ್ರೆ ಸರ್ಕಾರ ರೊಕ್ಕ ಹಾಕಿ ಮಾಡಿದ್ದು ಜೊತೆಗೆ ಸಾರ್ವಜನಿಕ ಹಣನ ವಸೂಲಿ ಮಾಡಿರಲ್ಲ, ಇದಕ್ಕಾದರೂ ಕಿಮ್ಮತ್ ಕೊಟ್ಟು ದಯಮಾಡಿ ಅಲ್ಲಿ ಹೋಗಿ ಆ ಕುಮಾರೇಶ್ವರ ಪಾರ್ಕನ್ನು ಅದು ಅಭಿವೃದ್ಧಿಗೊಳಿಸಕ್ಕೆ, ಅದನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ಮುಂದಿನ ಕ್ರಮ ಈ ಕೂಡಲೇ ತೆಗೆದುಕೊಳ್ಬೇಕು. ಇಲ್ಲದೆ ಹೋದ್ರೆ ಮುಂದಿನ ದಿನದೊಳಗೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಮ್ಯಾಗ ಸಂಬಂಧಪಟ್ಟಂಥ ಏನು ಈ ಜನಪ್ರತಿನಿಧಿಗಳು ಅದಾರಲ್ಲ ಇವ್ರನ್ನ ಕಂಡಲ್ಲೇ ಪ್ರಶ್ನೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಕತಿ. ಎಚ್ಚರದಿಂದ ಇರಬೇಕು. ಸಿಗುತ್ತೀನಿ ಇದ್ದಂಗೆ ಕಾಣಿಸ್ತಾರೆ.